ಗಣೇಶ ಹಬ್ಬದ ಹಿನ್ನೆಲೆ ಬೆಳಗಾವಿಯಲ್ಲಿ ಪೊಲೀಸರು ಫುಲ್ ಅಲರ್ಟ್ ಆಗಿದ್ದಾರೆ. ಬೆಳಗಾವಿ ಗಡಿಯಲ್ಲಿ ಕಂಟ್ರಿ ಪಿಸ್ತೂಲ್ ಹೊಂದಿದ್ದ ವ್ಯಕ್ತಿಯನ್ನ ಬಂಧಿಸಲಾಗಿದೆ. ಬೆಳಗಾವಿ ಜಿಲ್ಲೆಯ ನಿಪ್ಪಾಣಿ ಪೊಲೀಸರಿಂದ ಕಾರ್ಯಾಚರಣೆ ಮಾಡಲಾಗಿದೆ. ಮಹಾರಾಷ್ಟ್ರದ ಇಚಲಕರಂಜಿಯ ನಿಲೇಶ್ ಭರತ ದೇಸಾಯಿ 35 ವರ್ಷದ ವ್ಯಕ್ತಿಯನ್ನು ಬಂಧಿಸಲಾಗಿದೆ. ಕಾನೂನು ಬಾಹಿರವಾಗಿ ಕಂಟ್ರಿ ಪಿಸ್ತೂಲ್ ಅನ್ನು ಹೊಂದಿದ್ದ ನಿಲೇಶ್ ಆರೋಪಿಯಿಂದ 1 ಕಂಟ್ರಿ ಪಿಸ್ತೂಲು 2 ಜೀವಂತ ಗುಂಡನ್ನು ಜಪ್ತಿ ಮಾಡಲಾಗಿದೆ. ಕಂಟ್ರಿ ಪಿಸ್ತೂಲು ಆಯುಧ ಹೊಂದಿರುವವರಿಗೆ ಎಚ್ಚರಿಕೆಯನ್ನು ಕೂಡ ಇದೇ ಸಂದರ್ಭದಲ್ಲಿ ಬೆಳಗಾವಿ ಎಸ್ಪಿ ನೀಡಿದ್ದಾರೆ. ಡಾಕ್ಟರ್ ಭೀಮಾಶಂಕರ ಗುಳೇತ್ ವಾರ್ನಿಂಗ್ ಅನ್ನು ಮಾಡಿರೋದು. ಹಬ್ಬ ಹಿನ್ನೆಲೆಯಲ್ಲಿ ಬೆಳಗಾವಿ ಗಡಿಯಲ್ಲಿ 20 ಚೆಕ್ ಪೋಸ್ಟ್ ಅನ್ನು ನಿರ್ಮಾಣ ಮಾಡಲಾಗಿದೆ. ಯಾವುದೇ ಕಾರಣಕ್ಕೂ ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆಗಳು ನಡೀಬಾರದು ಅನ್ನುವಂಥ ಹಿನ್ನೆಲೆಯಲ್ಲಿ ಪೊಲೀಸ್ ಇಲಾಖೆ ಅಲರ್ಟ್ ಆಗಿರುವಂಥದ್ದು. ಯಾರೆಲ್ಲ ಈ ರೀತಿಯಾಗಿ ಕಾನೂನು ಬಾಹಿರವಾಗಿ ಲೈಸೆನ್ಸ್ ಇದ್ದರೆ ಓಕೆ ಫೈನ್, ಬಟ್ ಕಾನೂನು ಬಾಹಿರವಾಗಿ ಕಂಟ್ರಿ ಪಿಸ್ತೂಲ್ ಸೇರಿದಂತೆ ಬೇರೆ ಬೇರೆ ಮಾರಕಾಸ್ತ್ರ ವಸ್ತುಗಳನ್ನು ಇಟ್ಕೊಂಡಿರ್ತಾರೋ ಅಂಥವರ ವಿರುದ್ಧ ಸ್ಟ್ರಿಕ್ಟ್ ಆಗಿ ಆಕ್ಷನ್ ಅನ್ನು ತೆಗೆದುಕೊಳ್ಬೇಕಾಗತ್ತೆ ಅನ್ನುವಂಥ ಎಚ್ಚರಿಕೆಯನ್ನು ಇದೀಗ ಪೊಲೀಸ್ ಇಲಾಖೆ ನೀಡಿದೆ. ಕಂಟ್ರಿ ಪಿಸ್ತೂಲ್ ಹೊಂದಿದಂಥ ವ್ಯಕ್ತಿಯನ್ನು ಕೂಡ ಬಂಧಿಸಲಾಗಿದೆ. ಬೆಳಗಾವಿ ನಿಪ್ಪಾಣಿ ಪೊಲೀಸರಿಂದ ಈ ಒಂದು ಕಾರ್ಯಾಚರಣೆಯನ್ನು ಮಾಡಿರೋದು. ಮಹಾರಾಷ್ಟ್ರ ಮೂಲದ ನಿಲೇಶ್ ಭರತ್ ದೇಸಾಯಿಯನ್ನು ಬಂಧಿಸಲಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಬೆಳಗಾವಿ ಎಸ್ಪಿ ಡಾಕ್ಟರ್ ಭೀಮಾಶಂಕರ್ ಗುಳೇದ್ ಅವರನ್ನು ನಮ್ಮ ಪ್ರತಿನಿಧಿ ಶ್ರೀಧರ್ ಮಾತನಾಡಿಸಿದ್ದಾರೆ. ಏನು ಹೇಳ್ತಾರೆ ಕೇಳೋಣ ಬನ್ನಿ. ಇಂದಿನಿಂದ ರಾಜ್ಯಾದ್ಯಂತ ಗಣೇಶೋತ್ಸವ ಸಂಭ್ರಮ ಜೋರಾಗಿದ್ದರೆ ಮತ್ತೊಂದು ಕಡೆ ಗಡಿ ಜಿಲ್ಲೆ ಬೆಳಗಾವಿಯಲ್ಲಿ ಕೂಡ ಕಾಕಿ ಫುಲ್ ಅಲರ್ಟ್ ಆಗಿರ್ತಕ್ಕಂಥದ್ದು. ಅಂತಾರಾಜ್ಯ ಕ್ರಿಮಿನಲ್ಗಳ ಮೇಲೆ ಸಾಕಷ್ಟು ನಿಗಾವನ್ನು ಕೂಡ ವಹಿಸಿದ್ದಾರೆ. ಈಗ ಪ್ರಮುಖವಾಗಿ ನಿಪ್ಪಾಣಿಯಲ್ಲಿ ಕಂಟ್ರಿ ಪಿಸ್ತೂಲ್ ಜೊತೆ ಒಬ್ಬ ವ್ಯಕ್ತಿ ಸಿಕ್ಕಾಕೊಂಡಿದ್ದಾನೆ, ಅನುಮಾನಾಸ್ಪದ ವ್ಯಕ್ತಿ. ಆ ವ್ಯಕ್ತಿಯನ್ನು ಈಗ ವಶಕ್ಕೆ ಪಡೆದು ವಿಚಾರಣೆ ಕೂಡ ನಡೆಸಲಾಗ್ತದೆ. ಬನ್ನಿ ಈ ಬಗ್ಗೆ ಮಾತಾಡೋಕ್ಕೆ ಸ್ವತಃ ನಮ್ಮ ಜೊತೆ ಏನು ಬೆಳಗಾವಿ ಎಸ್ ಪಿ ಆದಂಥ ಡಾಕ್ಟರ್ ಭೀಮಾಶಂಕರ್ ಗುಳೇದ್ ಸರ್ ಇದ್ದಾರೆ. ಸರ್, ಕಂಟ್ರಿ ಪಿಸ್ತೂಲ್ ಜೊತೆ ವ್ಯಕ್ತಿಯನ್ನು ಸಿಕ್ಕಿದ್ದಾನೆ. ಜಿಲ್ಲೆಯಾದ್ಯಂತ ಗಣಪತಿ ಹಬ್ಬದ ವಿಚಾರವಾಗಿ, ಈದ್ ಮಿಲಾದ್ ಹಬ್ಬದ ವಿಚಾರವಾಗಿ, ಜೊತೆಗೆ ಸಾಮಾನ್ಯವಾಗಿ ಈ ನಮ್ಮ ಅಪರಾಧಿಕ ಕೃತ್ಯಗಳನ್ನು ಕಂಟ್ರೋಲ್ ಮಾಡಲಿಕ್ಕೆ, ನಿಯಂತ್ರಣ ಮಾಡಲಿಕ್ಕೆ ಹಲವಾರು ಚೆಕ್ ಪೋಸ್ಟ್ಗಳನ್ನು ನಾವು ಎಸ್ಟಾಬ್ಲಿಷ್ ಮಾಡಿದ್ದೀವಿ. ಅದೇ ರೀತಿಯಾಗಿ ನಿನ್ನೆ ದಿವಸ ನಮ್ಮ BCPS ಬಸವೇಶ್ವರ ಚೌಕ್ ಪೊಲೀಸ್ ಠಾಣೆ ನಿಪ್ಪಾಣಿಯವರು ಪರಿಶೀಲನೆ ಮಾಡಬೇಕಾದಂಥ ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿ ನಿಲೇಶ್ ದೇಸಾಯಿ ಅಂತ ಮಹಾರಾಷ್ಟ್ರ ಮೂಲದ ವ್ಯಕ್ತಿ, ಅವನು ಕಾಗಲ್ನಿಂದ ಇಚಲಕರಂಜಿಗೆ ಹೋಗ್ತಾ ಇದ್ದಾನಂತ ನಮಗೆ ಈಗ ತನಿಖೆಯಲ್ಲಿ ಕಂಡು ಬಂದಿರತಕ್ಕಂಥ ಮಾಹಿತಿ. ಅವನ ಹತ್ರ ಒಂದು ಅನ್ಲೈಸೆನ್ಸ್ಡ್ ಈ ನಾಡ ಪಿಸ್ತೂಲು ಮತ್ತು 2 ಲೈವ್ ರೌಂಡ್ಸ್ ಕೂಡ ಸಿಕ್ಕಿದೆ. ಈಗ ನಾವು ಅವನ್ನ ಮತ್ತಷ್ಟು ತನಿಖೆಗೆ ಒಳಪಡಿಸಲಾಗಿ ನಾನು ಕ್ಲರ್ಕ್ ಇದ್ದೀನಿ, ಅಕೌಂಟೆಂಟ್ ಇದ್ದೀನಿ, ಆವಾಗ ಹಣ ತೊಗೊಂಡು ಓಡಾಡ್ತಾ ಇದ್ದೆ, ಅದಕ್ಕೆ ನಾನು ಇದನ್ನು ಇಟ್ಕೊಂಡಿರ್ತಕ್ಕಂಥದ್ದು ಅಂತ ಹೇಳ್ದೆ. ಆದರೆ ಇದು ಕಾನೂನು ಪ್ರಕಾರ ಅಪರಾಧ ಕೃತ್ಯವಾಗಿರೋದ್ರಿಂದ ಅವನ ಮೇಲೆ ನಮ್ಮ ಇಂಡಿಯನ್ ಆರ್ಮ್ಸ್ ಆ್ಯಕ್ಟ್ ಅಡಿಯಲ್ಲಿ ಒಂದು ಪ್ರಕರಣವನ್ನು ದಾಖಲು ಮಾಡಿಕೊಂಡು ಅವನ ಮೇಲೆ ಮತ್ತಷ್ಟು ವಿಚಾರಣೆಯನ್ನು ನಾವು ನಡೆಸ್ತಾ ಇದ್ದೀವಿ. ಅವನಿಗೆ ಈ ವೆಪನ್, ಈ ಪಿಸ್ತೂಲನ್ನು ಯಾರು ಕೊಟ್ಟರು, ಎಲ್ಲಿಂದ ಕೊಟ್ಟರು ಅಂತ ಒಂದು ವಿಚಾರಣೆಯನ್ನು ಕೂಡ ನಾವು ಮಾಡ್ತಾ ಇದ್ದೀವಿ. ಇತ್ತೀಚಿನ ದಿನಗಳಲ್ಲಿ ಉತ್ತರ ಕರ್ನಾಟಕ, ಬಿಜಾಪುರ ಆಗಿರ್ಬೋದು, ಬಾಗಲಕೋಟೆ ಆಗಿರ್ಬೋದು, ಬೆಳಗಾವಿ ಕಂಟ್ರಿ ಪಿಸ್ತೂಲ್ ಹಾವಳಿ ಜಾಸ್ತಿ ಆಗ್ತಾಯಿದೆ ಸರ್. ಸೊ ಇದು ಕೂಡ ಇದೊಂದು ಪ್ರಕರಣ. ಅದರಲ್ಲೂ ಕ್ರಿಮಿನಲ್ಸ್ಗಳು ಇಂಥವ್ರು ಇಟ್ಕೊಂಡು ಓಡಾಟ ಮಾಡ್ತಿರ್ತಾರೆ. ಗಡಿಯಲ್ಲಿ ಯಾವ ರೀತಿ ನಮ್ಮ ಬೆಳಗಾವಿ ಜಿಲ್ಲಾ ಪೊಲೀಸ್ ಯಾವ ರೀತಿ ಅಲರ್ಟ್ ಆಗಿದ್ದಾರೆ ಅಂತ? ಈ ಪಿಸ್ತೂಲ್ಗಳು ಒಮ್ಮಿಂದೊಮ್ಮೆ ಹುಟ್ಕೊಳ್ತಕ್ಕಂಥ ವಿಚಾರ ಅಲ್ಲ. ಈ ಅಕ್ರಮ ಶಸ್ತ್ರಾಸ್ತ್ರಗಳು ಇವು ಮುಂಚೆಯಿಂದನೂ ಇರತಕ್ಕಂಥ ವಿಚಾರಣೆ. ಆದರೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ಪೊಲೀಸರು ಆ ಒಂದು ನಿಟ್ಟಿನಲ್ಲಿ ಹೆಚ್ಚಿನ ಮುತುವರ್ಜಿ ವಹಿಸಿ, ಈಗ ನಮ್ಮ ಜಿಲ್ಲಾ ಕಡೆ ಸುಮಾರು 20 ಕಡೆ ಯಾವಾಗಲೂ ಕೂಡ ನಾವು ಒಂದು ಚೆಕ್ ಪೋಸ್ಟನ್ನು ಇಟ್ಕೊಂಡಿರ್ತೀವಿ. ಈ ರೀತಿ ರ್ಯಾಂಡಮ್ ಚೆಕ್ ಆಗಿರ್ಬೋದು, ಅಥವಾ ಖಚಿತ ಮಾಹಿತಿ ಮೇಲೆ ಆಗಿರ್ಬೋದು, ಮತ್ತು ಈ ಸಾಮಾಜಿಕ ಮಾಧ್ಯಮಗಳ ಮೇಲೆ ಈಗ ನಾವು ಒಂದು ನಿಗಾ ಇಡ್ತಾ ಇದ್ದೀವಿ. ಅಲ್ಲೂ ಕೂಡ ಇವರು ಅಪ್ಪಿತಪ್ಪಿ ಎಲ್ಲೋ ಒಂದು ಕಡೆ ತೋರಿಸಿರ್ತಕ್ಕಂಥ ಪ್ರಕರಣಗಳು, ಈ ರೀತಿ ಬೇರೆ ಬೇರೆ ನಮ್ಮ ಪೊಲೀಸರು ಹೆಚ್ಚಿನ ಮುತುವರ್ಜಿ ವಹಿಸ್ತಾ ಇರೋದ್ರಿಂದ ಈ ರೀತಿ ಪ್ರಕರಣಗಳು ಬೆಳಕಿಗೆ ಬರ್ತಾ ಇದ್ದಾವೆ ಹೊರತು ಇತ್ತೀಚೆಗೆ ಹೆಚ್ಚಿಗೆ ಆಗಿದೆ ಅನ್ನೋಂಥ ಮಾತನ್ನು ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ನಂಬಲಿಕ್ಕೆ ಸಾಧ್ಯ ಇಲ್ಲ. ಇವಿಷ್ಟು ಬೆಳಗಾವಿ ಎಸ್ ಪಿ ಆದಂಥ ಭೀಮಾಶಂಕರ್ ಗುಳೇದ್ ಅವರು ಹೇಳುವಂಥ ಮಾತು. ಕ್ಯಾಮ್ರಾಮನ್ ರವಿ ಜೊತೆ ಶ್ರೀಧರ್ ಕೊಟ್ಟಾರಗಸ್ತಿ, TV5 ಬೆಳಗಾವಿ.